ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಶಾಲಿನಿ. ನಾನಿವತ್ತು ಪೊಮೊಗ್ರಾನೆಟ್ ಅಂದರೆ ದಾಳಿಂಬೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಎವ್ರಿ ಡೇ ಪೊಮೊಗ್ರಾನೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಜ್ಯೂಸ್ ಮೂಲಕ ತಗೊಳ್ಳೋದಕ್ಕಿಂತ ಹಣ್ಣನ್ನು ಲೈಕ್ ಸುಲ್ಕೊಂಡು ಬೀಜಗಳು ಇರುತ್ತಲ್ಲ ಅದನ್ನು ತಿಂದ್ರೇ ಒಳ್ಳೆಯದು ಜ್ಯೂಸ್ ಮೂಲಕ ಕನ್ಸ್ಯೂಮ್ ಮಾಡೋದ್ರಿಂದ. ಯಾಕೆ ಜ್ಯೂಸ್ ಮೂಲಕ ಬೇಡ ಅಂದರೆ ಜ್ಯೂಸ್ಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಶುಗರ್ ಕಡಿಮೆ ಹಾಕಿರ್ತೀವಿ. ಬಟ್ ನಾವು ಹೊರ್ಗಡೆ ಬೈ ಮಾಡಿ ತೊಗೊಳ್ಳೋದ್ರಿಂದ ಅವ್ರು ಅದರಲ್ಲಿ ಶುಗರು ಮತ್ತು ನೀರು ಜಾಸ್ತಿ ಹಾಕಿರ್ತಾರೆ. ಪೊಮೊಗ್ರಾನೆಟ್ ಅಂದರೆ ದಾಳಿಂಬೆ ಕಾಳನ್ನ ಕಮ್ಮಿ ಆಗಿಬಿಟ್ಟು ನೀರು ಮತ್ತು ಶುಗರ್ನ ಜಾಸ್ತಿ ಹಾಕಿರ್ತಾರೆ ಅವರು ಟೇಸ್ಟ್ ಪರ್ಪಸ್ ಆಗಿ. ಸೊ ನೀವು ಮನೇಲಿ ಮಾಡ್ಕೊಂಡಾದ್ರೆ ಜ್ಯೂಸ್ ಮಾಡ್ಕೊಂಡಾದ್ರೂ ನಡೆಯುತ್ತೆ, ಬಟ್ ಶುಗರ್ನ ಬಳಸಬಾರ್ದು. ಇದನ್ನು ಯೂಸ್ ಮಾಡೋದ್ರಿಂದ ಮೀನ್ಸ್ ಇದ್ರ ಬೆನಿಫಿಟ್ಸ್ ಏನು ಅಂತಂದರೆ ನಿಮಗೆ ಏಜಿಂಗ್ನ ಸ್ಲೋ ಡೌನ್ ಮಾಡುತ್ತೆ. ಏಜ್ ಆಗ್ದಂಗೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನೀವು 20 ಇಯರ್ಸ್ ಅಂದರೆ ಅಟ್ಲೀಸ್ಟ್ ನೀವು 15 ಇಯರ್ಸ್ 18 ಇಯರ್ಸ್ ಥರ ಕಾಣೋ ಥರ ಆಗುತ್ತೆ ಎವ್ರಿ ಡೇ ಕನ್ಸ್ಯೂಮ್ ಮಾಡೋದ್ರಿಂದ. ಜಾಸ್ತಿ ತೊಗೊಳ್ಬಾರ್ದು. 1 ಕಪ್ ಇಲ್ಲಾಂದರೆ ಅರ್ಧ ಕಪ್ನ ತೊಗೊಬೋದು. ಜ್ಯೂಸ್ ಮೂಲಕ ಆದರೆ 1 ಗ್ಲಾಸು, ಕಾಳಾದರೆ ಅರ್ಧ ಕಪ್ ಇಲ್ಲ 1 ಕಪ್ನ ತೊಗೊಬೋದು. ಅಂದರೆ ಕಾಯಿ 1 ಕಾಯಿನೇ ನೋಡಿ ಈ ಥರ, ಇದು ಚಿಕ್ಕ ಕಾಯಿ, ಇದೊಂದು ಸ್ವಲ್ಪ ದೊಡ್ಡ ಕಾಯಿ, ಈ ಥರ 1 ಕಾಯಿ ಅಲ್ಲ 1 ಕಪ್, ಅರ್ಧ ಕಪ್ ಇಲ್ಲ 1 ಗ್ಲಾಸ್ ಆ ಥರ ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಬ್ಲಡ್ ಶುಗರ್ಗೆ ಹೆಲ್ಪ್ ಆಗುತ್ತೆ ಇದು. ಮತ್ತು ಇದು ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುತ್ತೆ. ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಫೈಬರ್, ಮಿನರಲ್ಸ್ ಮತ್ತು ವಿಟಮಿನ್ ಸಿ ಕೂಡ ಇದೆ ಇದರಲ್ಲಿ. ಮತ್ತು ನಿಮಗೆ ಗಟ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದು. ಡೈಜೆಷನ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಮತ್ತು ಇದನ್ನು ಪ್ರೆಗ್ನೆನ್ಸಿ ವುಮೆನ್ ಕೂಡ ಕನ್ಸ್ಯೂಮ್ ಮಾಡ್ಬೋದು ಇದನ್ನು. ಮಕ್ಕಳಿಗೆ ಬಂದುಬಿಟ್ಟು 7 ಮಂತ್ಸ್ ಆಗಿರುತ್ತೆ ನೋಡಿ, ಲೈಕ್ 1 ಮಂತಿಂದ 6 ಮಂತ್ಸ್ವರೆಗೂ ಪ್ರೊವೈಡ್ ಮಾಡಬಾರ್ದು ಮಕ್ಕಳಿಗೆ. 7 ಮಂತ್ಸ್ ಮಕ್ಕಳು ಇರ್ತಾರಲ್ಲ ಆವಾಗಿಂದ ಬೇಕಾದ್ರೆ ಪೊಮೊಗ್ರಾನೆಟ್ನ ಅವ್ರಿಗೆ ರೆಗ್ಯುಲರಾಗಿ ಕೊಡ್ಬೋದು. ಮತ್ತು ಇದನ್ನ ಯೂಸ್ ಮಾಡೋದ್ರಿಂದ ಲೈಕ್ ಕ್ಯಾನ್ಸರ್ ಆಗದಾಗೆ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಆಲ್ರೆಡಿ ಕ್ಯಾನ್ಸರ್ ಆಗಿದೆ ಅಂತಂದರೆ ಆ ಥರದವ್ರಿಗೆಲ್ಲ ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಆ ಥರ ಏನಾದರೂ ನಮಗೆ ಕಾಣಿಸ್ಕೊಂಡ್ರೆ ಲೈಕ್ ಈ ಥರ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ, ಆ ಥರ ಏನಾದರೂ ಕಾಣಿಸ್ಕೊಂಡ್ರೆ ಆ ಥರದವ್ರಿಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಲೈಕ್ ಕ್ಯಾನ್ಸರ್ ಆಗ್ದಂಗೆ ತಡೆಯೋದಕ್ಕೆ ಇದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹೆವಿಯಾಗಿ ಕನ್ಸ್ಯೂಮ್ ಮಾಡಬಾರ್ದು. ಮೋರ್ ದೆನ್ 2 ಕಪ್ಸ್ 3 ಕಪ್ಸ್ ಆ ಥರ ಎಲ್ಲ ಕನ್ಸ್ಯೂಮ್ ಮಾಡಬಾರ್ದು. ಲೈಕ್ ಅತಿ ಆದರೆ ಅಮೃತನೂ ವಿಷ ಅಂತಾರಲ್ವ, ಸೊ ಆ ಥರ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಡಿಸಡ್ವಾಂಟೇಜಸ್ ಆಗೋ ಚಾನ್ಸಸ್ ಇದೆ. ಲೈಕ್ ಯಾವ ಥರ ಅಂತಂದರೆ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು, ಹೊಟ್ಟೆ ಉಬ್ಬರ ಬರೋದು, ಆ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ನಿಮ್ಗೆ ಯಾರಿಗಾದ್ರೂ ಬ್ಲಡ್ ಶುಗರ್ ಇರೋರು ಮತ್ತು ಡಯಾಬಿಟಿಸ್ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಯೇ ಇದನ್ನ ಯೂಸ್ ಮಾಡಿ. ಹಾಗೇ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ. 1 ಕಾಯಿ 2 ಕಾಯಿ ನಡೆಯುತ್ತೆ. ನೀವು ರೆಗ್ಯುಲರಾಗಿ ಹೆವಿ ಯೂಸ್ ಮಾಡೋದ್ರಿಂದ ಲೈಕ್ ಇದರಲ್ಲೂ ಕೂಡ ಶುಗರ್ ಕಂಟೆಂಟ್ಸ್ ಇರುತ್ತೆ, ಹಣ್ಣಲ್ಲೂ ಕೂಡ ಶುಗರ್ ಕಂಟೆಂಟ್ಸ್ ಇರುತ್ತೆ ಅದರಲ್ಲೂ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಲೈಕ್ ಆಲ್ರೆಡಿ ಏನಾದರೂ ಕಾಯಿಲೆ ಇರೋರು, ಇಲ್ಲದೇ ಇರೋರು ನಾರ್ಮಲಾಗಿ ಬ್ಯಾಲೆನ್ಸ್ಡಾಗಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.